ರೈತ ಮಿತ್ರ ಇವತ್ತಿನ ವಿಡಿಯೋದಲ್ಲಿ ಮಹೀಂದ್ರ 475 ಸರ್ಪಂಚ್ ಗಾಡಿ ಕಡಿಮೆ ಬೆಲೆಯಲ್ಲಿ ಮಾರಾಟಕ್ಕೆ ತಂದಿದ್ದೇನೆ. ಬನ್ನಿ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ನೋಡೋಣ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ಗಾಡಿ ಮಾಹಿತಿ ಜೊತೆಗೆ ಗಾಡಿ ಓನರ್ ನಂಬರ್ ಕೂಡ ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ಇನ್ನೊಂದು ಮಾಹಿತಿ ಇದೆ, ನಿಮ್ಮದು ಕೂಡ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಟ್ರ್ಯಾಕ್ಟರ್ ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಇನ್ಸ್ಟಾ ಪೇಜಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಇನ್ನು ಟ್ರ್ಯಾಕ್ಟರ್ ಮಾಹಿತಿಗೆ ಬಂದರೆ ಮಹೀಂದ್ರ 475DS ಸರ್ಪಂಚ್ ಗಾಡಿ 42 HP ಗಾಡಿ ಬರುತ್ತೆ. ಗಾಡಿದು ಮಾಡಲ್ಲು 2013. ಗಾಡಿ ಮಾಡಲ್ ಇರೋದು 2013, ಸಿಂಗಲ್ ಓನರ್ ಗಾಡಿ. ನೀವು ತೊಗೊಂಡ್ರೆ ನೀವು ಗಾಡಿಗೆ ಎರಡನೇ ಓನರ್ ಆಗ್ತೀರಾ. ಸಿಂಗಲ್ ಓನರ್ ಗಾಡಿ ಮಾರಾಟಕ್ಕಿರೋದು. ಪವರ್ ಸ್ಟೇರಿಂಗ್ ಎಲ್ಲ ನಾರ್ಮಲ್ ಸ್ಟೇರಿಂಗಲ್ಲೇ ಗಾಡಿ ಇದೆ. ಮ್ಯಾನುವಲ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ಇನ್ನು ಟೈರ್ ಬಂದು ಮುಂದೆ 2 ಕೇಸಿಂಗು, ಹಿಂದೆ 2 ರೀ ಬಟನ್ಸ್ ಇದ್ದಾವೆ. ಈಗ ಕಾಣಿಸ್ತಿರೋದು 2 ಕೂಡ ರಿಮೋಟ್ ಟೈರ್ಗಳು ಗಾಡಿಗಿದ್ದಾವೆ. ಮುಂದಿನ ಟೈರ್ 2 ಕೂಡ ಕೇಸಿಂಗ್ ಟೈರ್ಸೇ ಗಾಡಿಗಿರೋದು. ಯಾವುದೇ ಸಾಮಾನ್ಯ ಇಲ್ಲ ಗಾಡಿ ಜೋಡಿ. ಟ್ರ್ಯಾಕ್ಟರ್ ಒಂದೇ ಮಾರಾಟಕ್ಕಿದೆ. ಮತ್ತು ಡಾಕ್ಯುಮೆಂಟ್ಸ್ ಕೂಡ ತೊಂದರೆ ಏನಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಆ್ಯಂಡ್ ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಇದು ಮಾರಾಟಕ್ಕಿರೋದು ದಾವಣಗೆರೆಯಲ್ಲಿದೆ. ದಾವಣಗೆರೆ ಲೋಕಲ್ ಸಿಟಿಯಲ್ಲೇ ಡೀಲರ್ ಹತ್ರ ಈ ಟ್ರ್ಯಾಕ್ಟರ್ ನಿಮಗೆ ಸಿಗುತ್ತೆ. ಇನ್ನು ಇದಕ್ಕೆ ಓನರ್ ಹೇಳ್ತಿರೋ ರೇಟ್ ಬಂದು 2,25,000 ಹೇಳ್ತಾರೆ. 2013 ಮಾಡಲು ಹೇಳ್ತಿರೋ ರೇಟು 2,25,000. ಇದು ಫೈನಲ್ ರೇಟ್ ಅಲ್ಲ. ಮಾತಾಡಿ ಓನರ್ ಜೊತೆ ಡೈರೆಕ್ಟಾಗಿ ಮಾತಾಡಿದರೆ ಇದರಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ. ನಿಮಗೆ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವಿಡಿಯೋದಲ್ಲಿಲ್ಲ, ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ಒಂದು ವೇಳೆ ವಿಡಿಯೋ ಟೈಟಲ್ನಲ್ಲಿ ಕೂಡ ನಂಬರ್ ಇಲ್ಲ ಅಂದರೆ ಗಾಡಿ ಇರಲ್ಲ, ಮಾರಾಟವಾಗಿರುತ್ತೆ. ನಂಬರ್ ಇದ್ದರೆ ಓನರ್ ಜೊತೆ ಮಾತಾಡಿಕೊಂಡು ಪ್ಲೇಸ್ಗೆ ಹೋಗಿ ಗಾಡಿ ಚೆಕ್ ಮಾಡಿಕೊಂಡು ನಿಮ್ಮದೇ ಜವಾಬ್ದಾರಿಯಿಂದ ಗಾಡಿನ ಖರೀದಿ ಮಾಡ್ಬೋದು. ನಿಮಗೆ ಗಾಡಿ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಯಾರಾದರೂ ಗಾಡಿನ ತೊಗೊಳ್ಳೋ ರೈತರು ಅಥವಾ ಮಾರಾಟ ಮಾಡೋ ರೈತರಿದ್ದರೆ ದಯವಿಟ್ಟು ಅಂಥ ರೈತರಿಗೆ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ದಿನಾಲೂ 4ರಿಂದ 5 ಗಾಡಿ ಬರ್ತವೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಬೇಕಾದಂಥ ಗಾಡಿ ಫ್ಯೂಚರ್ನಲ್ಲಿ ಖಂಡಿತವಾಗಿ ಸಿಗುತ್ತೆ. ಓಕೆ ವೀಕ್ಷಕರೇ, ಮುಂದೆ ನೋಡಿದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.